ಮಂಗಳೂರಿನಲ್ಲಿ ಕಡಲ್ಕೊರೆತದ ಸಮಸ್ಯೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಏನಪ್ಪಾ ಅಂದ್ರೆ ಈ ಗುಡ್ಡ ಕುಸಿತದ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಅನೇಕ ಕಡೆ ಗುಡ್ಡ ಕುಸಿಯುವಂತ ಆತಂಕ ಕೂಡ ಶುರುವಾಗಿದೆ. ಅಂಕೋಲಾ ಶಿರೂರು ಮಾದರಿಯಲ್ಲಿ ಮಂಗಳೂರಿನಲ್ಲೂ ಕೂಡ ಅಪಾಯದ ಭೀತಿ ಹೆಚ್ಚಾಗಿದೆ. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 169ರ ಕೆತ್ತಿಕಲ್ ಬಳಿ ಆತಂಕ ಹೆಚ್ಚಾಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಬೃಹತ್ ಗುಡ್ಡ ಇದೆ, ಅದು ಕುಸಿದ್ರೂ ಕುಸಿಬಹುದು ಅನ್ನುವಂತ ಆತಂಕ ಜನರಿಗೆ ಶುರುವಾಗಿದೆ. ನಿನ್ನೆ ಸುರಿದಂತಹ ಭಾರೀ ಮಳೆಯಿಂದಾಗಿ ಗುಡ್ಡ ಕುಸಿಯುವಂತ ಭೀತಿಯಲ್ಲಿ ಈಗ ಮಂಗಳೂರು ಜನತೆ ಇದ್ದಾರೆ. ನಿರಂತರವಾಗಿ ಕುಸಿತಾ ಇರುವಂತಹ ಗುಡ್ಡದ ಮಣ್ಣು ಅಂದ್ರೆ ಅಲ್ಲೂ ಕೂಡ ಮಣ್ಣು ಸಡಿಲವಾಗ್ತಾ ಇದೆ, ನಿರಂತರವಾಗಿ ಮಣ್ಣು ಬೀಳ್ತಾ ಇದೆ ರಸ್ತೆಗೆ. ಹಾಗಾಗಿ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿಬಹುದು ಅನ್ನುವಂತ ಆತಂಕ ಶುರುವಾಗಿದೆ. ಹೆದ್ದಾರಿ ನಿರ್ಮಾಣಕ್ಕಾಗಿ ಕೆತ್ತಿಕಲ್ ಗುಡ್ಡವನ್ನ ಅಗೆಯಲಾಗಿತ್ತು. ಹೀಗಾಗಿನೇ ಈಗ ಗುಡ್ಡ ಕುಸಿತಕ್ಕೂ ಕೂಡ ಕಾರಣವಾಗ್ತಾ ಇದೆ. ಗುಡ್ಡ ಕುಸಿದ್ರೂ ಕುಸಿಬಹುದು ಅನ್ನುವಂತ ಭಯ, ಆತಂಕ ಈಗ ಮಂಗಳೂರು ಜನತೆಗೂ ಕೂಡ ಶುರುವಾಗಿದೆ. ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ದೊಡ್ಡದೊಂದು ಗುಡ್ಡ ಇದೆ. ಆ ಗುಡ್ಡವನ್ನ ಕೂಡ ಒಂದಷ್ಟು ಕೆತ್ತಲಾಗಿತ್ತು, ಕಡಿಯೋದಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ರು. ಹಾಗಾಗಿ ಈಗ ಮಳೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಈ ಗುಡ್ಡ ಈಗ ಕುಸಿದ್ರೂ ಕುಸಿಬಹುದು ಅನ್ನುವಂಥ ಆತಂಕ ಅಲ್ಲಿರುವಂಥ ಜನರಿಗೆ ಶುರುವಾಗಿದೆ. ಹಾಗಾಗಿ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದು ಅಲ್ಲಿ ಸಂಚಾರವನ್ನ ನಡೆಸ್ತಾ ಇದ್ದಾರೆ. म्हणजे एक्सक्लुझिव्ह तोच बघा या पूर्ण मात्र ಈಗಾಗಲೇ ಶಿರೂರಿನಲ್ಲೂ ಕೂಡ ಗುಡ್ಡ ಕುಸಿತ ಆಗಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮಂಗಳೂರಿನಲ್ಲೂ ಕೂಡ ಇದೇ ಆತಂಕ ಶುರುವಾಗ್ತಾ ಇದೆ. ಇಲ್ಲಿ ಕೆತ್ತಿಕಲ್ ಬಳಿ ಗುಡ್ಡ ಏನಿದೆ ಅದನ್ನ ಅಗದು ಕಾಮಗಾರಿ ಮಾಡೋದಕ್ಕೆ ಅಂತ ಕೂಡ ಪ್ರಯತ್ನ ಪಟ್ಟಿದ್ರು. ಹಾಗಾಗಿನೇ ಈಗ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ, ಈ ರೀತಿ ಮಳೆ ಆಗಿರೋದ್ರಿಂದ ಗುಡ್ಡ ಕೂಡ ಕುಸಿಬಹುದು. ಈಗಾಗಲೇ ಮಣ್ಣು ಕೂಡ ಜರಿದು ರಸ್ತೆಯ ಮೇಲೆ ಬರ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಆ ಗುಡ್ಡ ಯಾವಾಗ ಬೇಕಿದ್ರೂ ಕುಸಿಯಬಹುದು ಅನ್ನುವಂಥ ಆತಂಕದಲ್ಲಿ ಮಂಗಳೂರಿನ ಜನರಿದ್ದಾರೆ. ಜೊತೆಗೆ ಅಲ್ಲಿ ಲಘು ಗಾತ್ರದ ವಾಹನಗಳು ಕೂಡ ಓಡಾಡ್ತವೆ. ಹಾಗಾಗಿ ಯಾವಾಗ ಬೇಕಿದ್ರೂ ಗುಡ್ಡ ಕುಸಿಬಹುದು. ಓಡಾಡ್ತಾ ಇರುವಂಥ ವಾಹನದ ಮೇಲೇನೆ ಮೊನ್ನೆ ಹಾಸನದಲ್ಲಿ ಗುಡ್ಡ ಕುಸಿತ ಆಗಿತ್ತು, ಅದನ್ನು ಕೂಡ ಗಮನಿಸಿದ್ದೀರಾ. ಹಾಗಾಗಿ ಇಲ್ಲಿರುವಂಥದ್ದು ಬೃಹತ್ ಗಾತ್ರದ ಗುಡ್ಡ. ಅದೇನಾದರೂ ಕುಸಿತ ಆಗ್ಬಿಡ್ತು ಅಂತ ಅಂದರೆ ಸಾಕಷ್ಟು ತೊಂದರೆ ಆಗುತ್ತೆ. ಇನ್ನು ವಾಹನಗಳು ಯಾವಾಗಲೂ ಕೂಡ ಚಲಿಸ್ತಾನೆ ಇರ್ತವೆ. ಇಂಥ ಸಂದರ್ಭದಲ್ಲಿ ಏನಾದರೂ ಗುಡ್ಡ ಕುಸಿತ ಆಗಿದ್ದೇ ಆದರೆ ಜನರಿಗಂತೂ ಸಂಕಷ್ಟ ತಪ್ಪಿದ್ದಲ್ಲ. ಹಾಗಾಗಿ ಅಲ್ಲಿನ ಜನರು ಈಗ ಭಯದಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಯಾವಾಗ ಎಲ್ಲಿ ಗುಡ್ಡ ಕುಸಿತ ಆಗ್ಬಿಡುತ್ತೋ ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಮಳೆ ನಿರಂತರವಾಗಿ ಆಗ್ತಾ ಇರೋದ್ರಿಂದ ಆ ಗುಡ್ಡದಲ್ಲಿ ಇರುವಂಥ ಮಣ್ಣು ಏನಿದೆ ಸಡಿಲ ಆಗಿ ಜರಿತಾನೆ ಇದೆ. ಹಾಗಾಗಿ ಅಲ್ಲಿನ ಜನರು ಕೂಡ ತಮ್ಮ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲೂ ಕೂಡ ಗುಡ್ಡ ಕುಸಿಯುವಂಥ ಆತಂಕ ಇದೆ ಅಂತ ಸದ್ಯಕ್ಕೆ ಅಲ್ಲಿ ಓಡಾಡುವಂಥ ವಾಹನ ಸವಾರರಿಗೂ ಕೂಡ ಒಂದಷ್ಟು ಎಚ್ಚರಿಕೆಯನ್ನು ಕೊಡಲಾಗಿದೆ ಅನಿಸುತ್ತೆ. ಅಂದರೆ ನಿಧಾನವಾಗಿ ಚಲಿಸಿ, ಜಾಸ್ತಿ ವೇಗವಾಗಿ ಹೋಗಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು, ಜೊತೆಗೆ ಅಲ್ಲಿ ಸಿಬ್ಬಂದಿ ಕೂಡ ಒಬ್ಬರು ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಡೋದಕ್ಕೆ ಅಂತ ನಿಲ್ಲಿಸಿದ್ದಾರೆ ಅನಿಸುತ್ತೆ.